Hello, good afternoon. I am Professor and Dr. P. Surendra Padya speaking from Bangalore. Here, I want to tell you about Rahu in Lagna. In fact, I have posted in Facebook. I don't know whether you people have seen it or not. Rahu in Lagna means they're all brilliant, very, very brilliant. ಬಹಳ ಬುದ್ಧಿವಂತರು. A good orator, ಬಹಳ ಚತುರ ಮಾತಿನವರಾಗಿರ್ತಾರೆ. ಒರೇಟರ್ ಅಂದರೆ ಪಟ 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 ಅಂತ ಮಾತನಾಡುವ ಕೆಟಗರಿಗೆ ಸೇರಿದವರು. ಎ ಗುಡ್ ಟ್ರಾವೆಲರ್, ಒಳ್ಳೆ ಪ್ರಯಾಣಸ್ಥರು, ಎಲ್ಲಿಗೆ ಬೇಕಾದ್ರೆ ಹೋಗ್ಲಿಕ್ಕೂ ತಯಾರು, ಹೋಗ್ತಾ ಇರ್ತಾರೆ. ವೆದರ್ ಇಟ್ ಈಸ್ ಎ ಶಾರ್ಟ್ ಟ್ರಾವೆಲ್ಸ್, ನಂಬರ್ 3, ಥರ್ಡ್ ಹೌಸ್, ಆರ್ ವೆದರ್ ಇಸ್ ಎ ಲಾಂಗ್ ಟ್ರಾವೆಲ್, ಇಟ್ ಈಸ್ 9th ಹೌಸ್. ನೆವರ್ ಸ್ಟೇ ಫಾರ್ ಲಾಂಗ್ ಟೈಮ್ ಇನ್ ಒನ್ ಪ್ಲೇಸ್. ಯಾವುದೇ ಸ್ಥಳದಲ್ಲಿ ಹೆಚ್ಚು ಹೊತ್ತು ಅವರು ಇರುವರಲ್ಲ. ದೇ ಆರ್ ಲಿಟ್ರಲಿ ಲೈಕ್ ಸ್ನೇಕ್. ಹಾವಿಗೂ ಅವರಿಗೂ ಏನು ವ್ಯತ್ಯಾಸವಿಲ್ಲ. ರಾಹು ಅಂದರೆ ಸ್ನೇಕ್. ದೇ ಆರ್ ನಾಟ್ ಟ್ರಸ್ಟ್ ವರ್ದಿ ಪೀಪಲ್. ಈ ರಾಹು ಇದ್ದವ್ರನ್ನ ನೀವು ನಂಬುವುದು ಕಷ್ಟ. ಅವ್ರು ಹೇಳೋದೊಂದು, ಅವ್ರು ಮಾಡೋ ಮತ್ತೊಂದು. ದೇ ಟೆಲ್ ಅಟ್ಟರ್ ಲೈಸ್. ಬಹಳಷ್ಟು ಸುಳ್ಳನ್ನು ಹೇಳುವ ಕೆಟಗರಿಗೆ ಸೇರಿದವರಾಗಿರ್ತಾರೆ. ನನ್ನ ಪ್ರಕಾರ ಅವರನ್ನು ನಂಬಲೇ ಕೂಡದು. ದೇ ಮೇ ಎನ್ಕ್ರೋಚ್ ಯುವರ್ ಏರಿಯಾ ಆಲ್ಸೋ. ಯಾವಾಗ ರಾಹು ಲಗ್ನದಲ್ಲಿ ಇದ್ರೋ ಅವರು ಬೇರೆಯವರ ಆಸ್ತಿಗೆ, ಬೇರೆಯವರ ಏರಿಯಾಕ್ಕೆ ಆಕ್ರಮಣ ಮಾಡುವವರು ಅಂತ. ಐ ಹ್ಯಾವ್ ಸೀನ್ ಒನ್ ಎಕ್ಸಾಂಪಲ್ ಕೊಡೋದಾದರೆ, ನನ್ನದೇ ಆದ ಇನ್ನೊಬ್ಬ ಜ್ಯೋತಿಷ್ಯಗಾರ ಬಂದು ನನ್ನ ಡೇಟಾ ಬೇಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಕಷ್ಟು ಅವನು ಕೂಡ ವಿಡಿಯೋ ನನ್ನ ಜೊತೆಗೆ ಮಾಡ್ದ. ಆಮೇಲೆ ನನ್ನದು ಸುಮಾರು 41.1 ಸಬ್ಸ್ಕ್ರೈಬರ್ ಇದ್ದಿತ್ತು. ಸೊ ಅದಕ್ಕಾಗಿ ಆತ ಇವರ ಡೇಟಾ ಬೇಸಲ್ಲಿದ್ದರೆ ಅವನಿಗೂ ಒಂದು ಹೆಸರು ಬರ್ತದೆ ಅಂತ. ಕೊನೆಗೆ ನನಗೆ ಯಾರೋ ಒಬ್ಬರು ಹಿಂಟ್ ಕೊಟ್ಟರು, ಹೋಗಿ ಹೋಗಿ ನೀವು 420 ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅಂತ. ಕೊನೆಗೆ ಅದನ್ನು ತೆಗೆದುಬಿಟ್ಟೆ ಅಂತ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೆ ಅಂದರೆ, ರಾಹು ಅಂದರೆ ಆ ರೀತಿ. ರಾಹು ಇನ್ ಲಗ್ನ ಆರ್ ಬಿಕಮಿಂಗ್ ವೆರಿ ರಿಚ್ ಪೀಪಲ್. ತಿಳ್ಕೊಳ್ಳಿ, ಶ್ರೀಮಂತರಾಗ್ತಾರೆ. ರಾಹು ದಶಾ ಎಲ್ಲಾರು ಬಂತಂದರೆ, ಎಜುಕೇಷನ್ ಕಲಿಯುವಾಗ ಬಂದರೆ ಒಂದು ಡಿಸ್ಟಿಂಕ್ಷನ್ ಪಾಸ್, ಇಲ್ಲಾಂದ್ರೆ ರ್ಯಾಂಕ್ ಹೋಲ್ಡರ್. ನಾನು ಕಲಿಯುವಾಗ BSc ಕಲಿಯುವಾಗ ನ್ಯಾಷನಲ್ ಕಾಲೇಜ್ ಜಯನಗರ್, ಫಸ್ಟ್ ಇಯರಿಗೆ ಟರ್ಲಿನ್ ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆದರೆ ರಾಹು ದಶಾ ನಡೀತಾ ಇತ್ತು. ಐ ಗಾಟ್ 3rd ರ್ಯಾಂಕ್. ಇಡೀ ಜನಗಳಿಗೆ, ವಿದ್ಯಾರ್ಥಿಗಳು ಅವರ ಮೂಗು ಮೇಲೆ ಬೆಟ್ಟಿಟ್ಕೊಂಡಬ್ಬ, ಇವನು ಬರುವಾಗ ಚಡ್ಡಿ ಹಾಕೊಂಡು ಬಂದವ, ಈಗ ಎಲ್ಲರಿಗಿಂತ ಟಾಪ್. ದ್ಯಾಟ್ ಈಸ್ ರಾಹು. ದೇ ಆರ್ ಐದರ್ ಎನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆರ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್. ಅಂದರೆ ಡಿಜಿಟಲ್ ಮೀಡಿಯಾದಲ್ಲಿ ಅವರು ಅಗ್ರಗಣ್ಯರು ಅಂತ. ರಾಹು ಎಲ್ಲರೂ ನಿಮಗೆ ಬಂದರೆ ನಾವು ಇಮಿಡಿಯೇಟ್ಲಿ ಹೇಳ್ತೇವೆ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ತಾರೆ. ದೇ ನಾರ್ಮಲಿ ಆರ್. ಒಂದು ವೇಳೆ ಡಾಕ್ಟರ್ ಆಗಲಿಕ್ಕೂ ರಾಹು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸರ್ಜರಿಗೆ. ರಾಹು ಮಾರ್ಸ್ ಎಲ್ಲಾದರೂ ಇದ್ದರೆ 100% ಸರ್ಜರಿ. ದೇ ನಾರ್ಮಲಿ ಆರ್ ಹ್ಯಾವಿಂಗ್ ಕನೆಕ್ಷನ್ಸ್ ವಿತ್ ಬೇರೆ ಬೇರೆ ಕ್ಯಾಸ್ಟ್ ಪೀಪಲ್, ಡಿಫ್ರೆಂಟ್ ಕ್ಯಾಸ್ಟ್ ಪೀಪಲ್. ಅಂದರೆ ಸರ್ವೇ ಸಾಮಾನ್ಯವಾಗಿ ಇವರ ಒಂದು ಜೊತೆ ಯಾವಾಗಲೂ ಔಟ್ಕ್ಯಾಸ್ಟ್ ಇರ್ತದೆ. ಬೇರೆ ಜಾತಿಯವರೊಂದಿಗೆ ಸಂಪರ್ಕ ಜಾಸ್ತಿ. ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಂಟ್ರೀಸನ್ನು ಲೈಕ್ ಮಾಡೋದು ಜಾಸ್ತಿ, ಮುಸ್ಲಿಮರನ್ನು ಲೈಕ್ ಮಾಡೋದು ಜಾಸ್ತಿ.
ಓಕೆ. ಅಬ್ರಾಡಿಗೆ ಹೋಗುವಂಥ ಕೆಟಗರಿ ಒಂದು ರಾಹು ನಿಮಗೆ 12ನೇ ಮನೆ ಬಂತು, 9ನೇ ಮನೆ ಬಂತು, ಅದೆಲ್ಲ ಅಬ್ರಾಡಿಗೆ ಕರ್ಕೊಂಡು ಹೋಗ್ತಾರೆ ಅಂತ, ಪರದೇಶಕ್ಕೆ. ದೇರ್ ಚಿಲ್ಡ್ರನ್ ಆರ್ ಡಿಜಿಟಲ್ ಓರಿಯೆಂಟೆಡ್. ದೇ ಡಿಫರ್ ವಿತ್ ದೇರ್ ಫಾದರ್. ತಂದೆ ಜೊತೆಯಲ್ಲಿ ಬಹಳ ವಿಚಿತ್ರ ರೀತಿಯಲ್ಲಿ ವರ್ತಿಸ್ತಾರೆ. ದೇ ಡೂ ಡಿವಿಯೇಟ್ ಫ್ರಮ್ ರಿಲಿಜಿಯಸ್ ಆಕ್ಟಿವಿಟೀಸ್. ಧಾರ್ಮಿಕದಿಂದ ಇವರುಗಳು ಬಹಳ ದೂರ ಇರ್ತಾರೆ. ದೇರ್ ಮೇ ಬಿ ಪ್ರಾಬ್ಲಮ್ಸ್ ಇನ್ ಹ್ಯಾವಿಂಗ್ ಚಿಲ್ಡ್ರನ್ as Rahu aspects 5th house, or Rahu in 5th house. ಸೊ ರಾಹು ಲಗ್ನದಿಂದ 5ನೇ ಮನೆಯಲ್ಲಿದ್ದರೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ಹುಕ್ಕಳ ಬಳ್ಳಿ ಕುತ್ತಿಗೆಗೆ ಸುತ್ತಿ ಹೊಟ್ಟೆಯಲ್ಲೇ ಸತ್ತು ಹೋಗ್ತಾರೆ ಅಂತ. ಬಟ್ ಈಗೆಲ್ಲ ಸಿಸೇರಿಯನ್ ಬಂದದ್ರಿಂದ ಅದು ಅಂಥ ಒಂದು ಚಾನ್ಸ್ ಇರೋದಿಲ್ಲ. ಮೊದಲೇ ನಿನ್ನೆ ಒಬ್ಬರು ಬಂದು ಮೈಸೂರಿನಿಂದ ಬಂದು ಅವರ ಹೆಂಡತಿಯ ಡೆಲಿವರಿ ಯಾವಾಗ ಅಂತ ಹೇಳಿ ಒಂದು 4-5 ಡೇಟ್ಗಳನ್ನು ತೆಗೆದುಕೊಂಡು ಹೋದರು. ಸೊ ಹಾಗಿರುವಾಗ ಈ ಕಾಲದಲ್ಲಿ ಅದು ಕಷ್ಟ. ಆದರೆ ನಾವು ಹೇಳ್ತೇವೆ ಆಶ್ಲೇಷ ಬಲಿ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿಯನ್ನು ಮಾಡಿ. ಅದೇ ರಾಹು ಮತ್ತು ರವಿ ಸೇರಿದಲ್ಲಿ ಪಿತೃಶಾಪ ಅಂತ ಹೇಳ್ತೇವೆ ನಾವು. ಆ ಪಿತೃಶಾಪ ಇದ್ದಾಗ ತಂದೆಗೂ ಅವರಿಗೂ ಆಗುವುದಿಲ್ಲ. ಸರ್ಕಾರದ ಜೊತೆಗೂ ಆಗುವುದಿಲ್ಲ, ಸರ್ಕಾರದ ಡಿಪಾರ್ಟ್ಮೆಂಟ್ಸಿನ ಜೊತೆಗೂ ಆಗುವುದಿಲ್ಲ. ಅಂಥವರಿಗೆ ಪರಿಹಾರ ಏನಂದರೆ ನಾರಾಯಣ ಬಲಿ ಮಾಡಬೇಕು. ಸತ್ತು ಹೋದ ಎಲ್ಲ ಆತ್ಮಗಳಿಗೆ ಪಿಂಡ ಪ್ರದಾನವನ್ನು ಮಾಡಬೇಕು. ಅದಕ್ಕೆ ಯಾರೆಲ್ಲ ಅರ್ಹರೆಂದರೆ ಸತ್ತು ಹೋದ ಅಪ್ಪ ಯಾ ಅಮ್ಮ, ಸತ್ತು ಹೋದಂಥ ಅಜ್ಜಿ ಅಥವಾ ಅಜ್ಜ, ಸತ್ತು ಹೋದಂಥ ಅಜ್ಜ ಅಜ್ಜಿ, ಸತ್ತು ಹೋದಂಥ ದೊಡ್ಡಪ್ಪ ಚಿಕ್ಕಪ್ಪ, ಅವರ ಮಕ್ಕಳು, ಸ್ನೇಹಿತರುಗಳು, ಅಮ್ಮನ ಕಡೆಯಿಂದ ಅಮ್ಮನ ಅಪ್ಪ ಅಂದರೆ ನಾನ ಮತ್ತು ನಾನಿ, ಮಾವಂದಿರುಗಳು, ಮಾವಂದಿರುಗಳ ಮಕ್ಕಳು, ಹೀಗೆ. ಆಮೇಲೆ ರುದ್ರಹೋಮ ತಿಲಹೋಮ ಜೊತೆಯಲ್ಲಿ ಮಾಡಬೇಕು. ಇನ್ನು ಗೋಚಾರದಲ್ಲಿ ರಾಹು ಎಲ್ಲಾದರೂ ನಿಮಗೆ ಗುರು ಇದ್ದಲ್ಲಿ ಬಂದರೆ ಚಂಡಾಲ ಯೋಗ ಅಂತ ಹೇಳ್ತೇವೆ. ಎಂಥ ಶ್ರೀಮಂತರಾದರೂ ಕೂಡ ಭಿಕ್ಷೆ ಬೇಡುವಂಥ ಅವಸ್ಥೆ ಬಂದ್ಬಿಡುತ್ತೆ. ಅಂಬಾನಿ ಅದಾನಿ ಅವರಿಗೆಲ್ಲ 1.5 ಕೋಟಿ 2 ಕೋಟಿ ಶೇರ್ಸ್ ಸ್ಟಾಕ್ಸ್ ಡೌನ್ ಆಗುತ್ತೆ, ಲಾಸ್. ಅಂಥದ್ದೆಲ್ಲ ಸಾಡೆ ಸಾತಿಯಲ್ಲಿ ಸಾಧ್ಯತೆ ಉಂಟು. ಹಾಗೂ ಗುರುಚಂಡಾಲ ಯೋಗ. ಅದೇ ಥರ ಗುರು ಕೂಡ ರಾಹು ಇದ್ದಲ್ಲಿ ಬಂದರೆ, ರಾಹು ಯಾವ ಮನೆಯಲ್ಲಿರ್ತಾನೋ ಗುರುಚಂಡಾಲ ಯೋಗ ಅಂತ, ಅವರಿಗೂ ಅದೇ ರೀತಿಯಲ್ಲಿ ಭಿಕ್ಷೆ ಬೇಡುವ ಅವಸ್ಥೆ ಬರ್ತದೆ. ಇನ್ನು ರಾಹು ಎಷ್ಟು ದಿವಸ ಒಂದು ಮನೆಯಲ್ಲಿರ್ತಾನೆ? 18 ತಿಂಗಳು, 1.5 ವರ್ಷ. ರಾಹು ದೇಹ ಇಲ್ಲದವ, ಮುಂಡ ಇಲ್ಲದವ. ಅಂದರೆ ಏನು ತಿಂದರೂ ಕೂಡ ಎಲ್ಲ ಹೊರಗಡೆ ಹೋಗ್ತದೆ. ಆದ್ದರಿಂದ ರಾಹುಗೆ ಹಸಿವು ಜಾಸ್ತಿ. ನಮ್ಮಲ್ಲಿ ನನಗೆ ಬಕಾಸುರ ಅಂತ ಕರಿತಾ ಇತ್ತು. ರಾಹು ಇದ್ದವ ಸಿಕ್ಕಾಪಟ್ಟೆ ತಿನ್ನುವನು. ಈಗಲೂ ಅಷ್ಟೇ, ಹಾಕು ಅನ್ನ ಹಾಕಿ ಅಂತೇನೆ. ಅಂದರೆ ರಾಹು ಅಂದರೆ ಆ ರೀತಿ. ರಾಹು ಹಿಡ್ದಿದ್ಯೇನೋ ಅಂತಾರೆ. ಮುಂಡೆ ಇಲ್ಲದವ, ಬ್ರೈನ್. ರಾಹು ಯಾವಾಗಲೂ ಅದಕ್ಕೆ ನೋಡಿ ಬ್ರೈನ್ ಯೂಸ್ ಮಾಡುವನು. ಕೇತು ತಲೆ ಇಲ್ಲದವ, ಬಾಡಿ. ಆದರೆ ರೂಟನ್ನು ಹುಡ್ಕೊಂಡು ಹೋಗುವುದು ಕೇತು. ಅರ್ಥ ಆಯ್ತಾ? ಕೇತು ಯಾವಾಗಲೂ ಯಾವುದೇ ಮನೆಯಲ್ಲಿದ್ದರೆ ಆ ಮನೆಯ ಕಾರಕತ್ವಗಳಿಗೆ ಬ್ರೇಕನ್ನು ಉಂಟು ಮಾಡ್ತಾನೆ. ಸಪೋಸ್ 10ನೇ ಮನೆಯಲ್ಲಿದ್ದರೆ ನಿಮಗೆ
ಕೆಲಸದಲ್ಲಿದ್ದರೆ ಕೆಲಸಕ್ಕೆ ಬ್ರೇಕ್. ಮನೆಯಲ್ಲಿ ಇರುವಂಥ ನನ್ನ ಮಗಳೇ ಇದ್ದಾಳೆ. ಬಿಫೋರ್ ಮ್ಯಾರೇಜ್ ಸಿ ವಾಸ್ ವರ್ಕಿಂಗ್ ಇನ್ ಸೆಂಟ್ರಲ್. ಆಫ್ಟರ್ ಮ್ಯಾರೇಜ್ ಮನೆಯಲ್ಲಿ ಹೌಸ್ ವೈಫ್. ಆದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ಅದಕ್ಕೆ ರಾಹು ಲಗ್ನದಲ್ಲಿದ್ದರೆ ಕೇತು 7ನೇ ಮನೆಯಲ್ಲಿರ್ತಾನೆ. ಆವಾಗ ಅವರಿಗೆ ಇವನ್ ಸೆಕ್ಸಿನಲ್ಲಿ ಕೂಡ ಇಂಟ್ರೆಸ್ಟ್ ಇರುವುದಿಲ್ಲ. ಹಿಂದೆ ಮುಂದೆ ನೋಡಬೇಕಾಗತ್ತೆ. ಕಾಮದಲ್ಲಿ ಆಸಕ್ತಿ ಇಲ್ಲ. ಕೇತು ಇದ್ದವರು ಆಧ್ಯಾತ್ಮಿಕದತ್ತ ಹೋಗ್ತಾರೆ ಅಂತ. ಆಯಿತಾ? ಸೊ ರಾಹು ಭಾಳಷ್ಟು ತಿನ್ನುವನು, ಕೇತು ಬೇರನ್ನು ಹುಡ್ಕೊಂಡು ಹೋಗುವವನು. ಕೇತು ಯಾವುದೇ ಮನೆಯಲ್ಲಿ ಆ ಮನೆಗೆ ಡೇಂಜರ್. ಓಕೆ, ಸಪೋಸ್ ಅಷ್ಟಮದಲ್ಲಿದ್ದರೆ ರಿಸರ್ಚ್ ಓರಿಯೆಂಟೆಡ್, ಡಾಕ್ಟರೇಟ್ ಗ್ಯಾರಂಟಿ. ನಂದು 2ನೇ ಮನೆಯಲ್ಲಿ ಕೇತು ಆದರೂ ಕೂಡ ನಾನು ಡಾಕ್ಟರೇಟನ್ನು ಪಡೆದಿದ್ದೇನೆ. ಯಾವುದರಲ್ಲಿ? ಇದರಲ್ಲಿ, ಜ್ಯೋತಿಷ್ಯದಲ್ಲಿ. ಅದೇ ಕೇತು ಶನಿ, ಕೇತು ಗುರು, ಇದೆಲ್ಲ ಜ್ಯೋತಿಷ್ಯಕ್ಕೆ ಹೆಸರುವಾಸಿಯಾದಂಥ. ಗುರು ಉಚ್ಚನಾಗಿದ್ದು ಕೇತು ದೃಷ್ಟಿ ಅಥವಾ ಕೇತು ಜೊತೆಯಲ್ಲಿದ್ದರೆ ಅವರು ಹೇಳಿದ್ದಾಗ್ತದೆ, ಇಂಟ್ಯೂಷನ್. ಶನಿ ಕೂಡ ಅಷ್ಟೇ, ಶನಿ ಕೇತು. ಓಕೆ, ರಾಹು ಶನಿ ಇದ್ದವ್ರು ನೋಡಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ರಾಹು ರವಿ ಇದ್ದರೆ ಮನೆಯಲ್ಲಿ ತಂದೆ ಜೊತೆಯಲ್ಲಿ ಆಗೋದಿಲ್ಲ. ಚಂದ್ರ ರಾಹು ಇದ್ದರೆ ತಾಯಿ ಜೊತೆಗೆ ಆಗೋದಿಲ್ಲ. ಮತ್ತು ಮನೋಕಾರಕ ಚಂದ್ರ ಜೊತೆ ರಾಹು ಅಂದರೆ ರಾಹು ಏನೋ ಗ್ರಹಣಸ್ಥ ಚಂದ್ರನ ಜೊತೆಗೆ ರಾಹು ಇರೋದ್ರಿಂದ ಎಮೋಷನಲ್, ಎರಾಪೇರಿ, ಪಿರ್ಕಿ ಅಂತಾರೆ, ಲೂಸ್ ಅಂತಾರೆ, ಹುಚ್ಚು ಅಂತಾರೆ. ರಾಹು ಚಂದ್ರ ಇದ್ದವ್ರನ್ನ ನಂಬಲೇಬಾರ್ದು. ಅದಂತೂ ಹೆಣ್ಮಕ್ಳಿದ್ರೆ ರೂಮಿಗೆ ಬಾಗಿಲು ಹಾಕ್ಕೊಂಡು ನೇಣು ಹಾಕ್ಕೊಂಡ್ರು ಅಂದರೆ ಮಂಡೆ ಕೆಲಸ ಮಾಡೋದಿಲ್ಲ ಅಂತ. ರಾಹು ಚಂದ್ರ. ರಾಹು ಬುಧ ಇದ್ದರೆ ಸ್ವಲ್ಪ ಬುದ್ಧಿಗೆ ಬ್ರೇಕ್, ಎರಾಪೇರಿ ಮಾತಾಡುವವರು. ರಾಹು ಕುಜ ಇದ್ದರೆ ಭೂಮಿ ವಿಚಾರದಲ್ಲಿ ಲಿಟಿಗೇಷನ್ ಸಾಧ್ಯತೆ ಇದೆ. ಯು ಹ್ಯಾವ್ ಟು ಟೇಕ್ 2 ಡಿಫ್ರೆಂಟ್ ಲಾಯರ್ಸ್ ಒಪಿನಿಯನ್ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ. ರಾಹು ಶುಕ್ರ ಇದ್ದರೆ ಯು ಮೇ ಬಿ ಹ್ಯಾವಿಂಗ್ ಇಲ್ಲೀಗಲ್ ಅಫೇರ್ಸ್, ಬಿ ಕೇರ್ಫುಲ್. ಓಕೆ, ಖಂಡಿತ ಹೇಳ್ಬೋದು, ಏನ್ರಿ ಇಲ್ಲೀಗಲ್ ಅಫೇರ್ಸ್ ಇದೆಯಲ್ಲ ಅಂತ. ಸುಮ್ಮನೆ ರೀ ಸಾರ್, ಯಾರಿಗೆ ಹೇಳಬೇಡಿ ಅಂತಾರೆ. ರಾಹು ಶುಕ್ರ, ರಾಹು ಚಂದ್ರ, ರಾಹು ಕುಜ, ರಾಹು ಶನಿ, ರಾಹು ಗುರು ಗೊತ್ತು, ಮೊದಲೇ ಹೇಳಿದ್ದೇನೆ. ಆಯಿತಾ? ಇನ್ಯಾವುದು ಉಳಿತು? ಎಲ್ಲ ಆಗೋಯ್ತು. ಇಷ್ಟನ್ನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭವಾಗಲಿ. ಅಗತ್ಯವಾಗಿ ಇದನ್ನು ಬೇರೆಯವರಿಗೂ ಫಾರ್ವರ್ಡ್ ಮಾಡಿ. ಅದು ನೀವು ಮೊದಲು ಮಾಡಬೇಕಾದ್ದು. ಥ್ಯಾಂಕ್ ಯು ವೆರಿ ಮಚ್.